ಯಾಕಿಲ್ಲಿ ನಿಂತಿದ್ದೀರಾ? ಎಲ್ಲ ಸರಿ ಹೋಗುತ್ತೆ. ಈ ರೀತಿ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ? ಸಮರ್ಥ್ ತುಂಬ ಒಳ್ಳೆ ಹುಡುಗ ಪುಣ್ಯ. ಅವನು ಯಾವುದಕ್ಕೂ ಆಸೆ ಪಟ್ಟವನಲ್ಲ. ಹಣ, ಆಸ್ತಿ, ಅಂತಸ್ತು ಇದು ಯಾವುದಕ್ಕೂ ಬೆಲೆ ಕೊಟ್ಟವನಲ್ಲ. ಯಾವತ್ತಿಗೂ ಪ್ರೀತಿ ವಿಶ್ವಾಸಕ್ಕೆ ಸೋತವನು. ಅಮ್ಮನಿಗೋಸ್ಕರ ತನ್ನ ಸ್ವಾಭಿಮಾನ ಬಿಟ್ಟು ಈಗೋ ಬಿಟ್ಟು ಈ ಮನೆಯಲ್ಲಿ ಡ್ರೈವರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ. ಅಂಥವನ್ನ ಪೊಲೀಸ್ ಸ್ಟೇಷನಲ್ಲಿ ಪಾಪ ಸಿರಿ ಅವರು ಇದೆಲ್ಲ ಹೇಗೆ ಸಹಿಸ್ಕೊತಿದ್ದಾರೋ ಏನೋ. ಆದರೆ ಸಮರ್ಥಿ ತಪ್ಪು ಮಾಡಿಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತು. ಯಾಕಂದ್ರೆ ಅವತ್ತು ರಾತ್ರಿ ಅವನು ಇಲ್ಲೇ ಇದ್ದ. ಆದರೆ ಅವನು ಯಾಕೆ ಈ ರೀತಿ ಮಾಡ್ದಿರೋ ತಪ್ಪನ್ನ ತನ್ನ ಮೇಲೆ ಹಾಕ್ಕೊಂಡಿದ್ದಾನೆ? ಅಷ್ಟೆಲ್ಲ ಸಾಲದು ಅಂತ ತಾತನು ಹಾಸ್ಪಿಟಲಲ್ಲಿದ್ದಾರೆ. ಅಷ್ಟು ಖುಷಿಯಿಂದ ಲವಲವಿಕೆಯಿಂದ ಓಡಾಡ್ಕೊಂಡಿದ್ದ ತಾತ ಹಾಸ್ಪಿಟ್ಲಲ್ಲಿ ಮಲಗಿರೋದು ನೋಡಿದ್ರೆ ತುಂಬ ಸಂಕಟ ಆಗತ್ತೆ ಪುಣ್ಯ. ಹೌದು ರೀ, ತಾತ ಬೇಗ ಹುಷಾರಾಗಬೇಕು. ಸಮರ್ಥ್ ಮತ್ತೆ ವಾಪಸ್ ಬರಬೇಕು. ಅಮ್ಮನ ಮುಖದಲ್ಲಿ ಮತ್ತೆ ನಗು ನೋಡಬೇಕು. ನಿಧಿ ಮದುವೆನ ನಾವೆಲ್ಲರೂ ಸೇರಿ ಸಂತೋಷದಿಂದ ಮಾಡಬೇಕು. ಹೌದು ಪುಣ್ಯ, ನನಗೂ ಅದೇ ಆಸೆ. ಏನೋ ಕೆಟ್ಟಗಳಿಗೆ ಹೀಗೆಲ್ಲ ನಡೆದೋಯ್ತು. ಆದರೆ ಇದನ್ನೆಲ್ಲ ಮರೆತು ಪುನಃ ನಮ್ಮ ಮನೇಲಿ ಆ ನಗು ನೋಡೋ ಆಸೆ ಪುಣ್ಯ ನನಗೆ. ನೀನು ಸಂಧ್ಯಾ ಸಿರಿನ ಚೆನ್ನಾಗಿ ನೋಡ್ಕೊ. ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಅವ್ರನ್ನ ನೋಡ್ಕೋತೀನಿ. ಮತ್ತೊಬ್ರು ನೋವಿಗೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತಲ್ಲ, ನನ್ನ ಗಂಡನಿಗೆ ಎಷ್ಟು ಒಳ್ಳೆ ಹೃದಯ ಇದೆ ಅಂತ ಹೆಮ್ಮೆ ಅನ್ಸುತ್ತೆ. ಎಲ್ರೂ ಎಷ್ಟು ಬೇಗ ಹಚ್ಕೊಂಡ್ಬಿಡ್ತೀರ ನೀವು. ನಿಮ್ಮ ಅಣ್ಣ ತಮ್ಮದಿರ ಪ್ರೀತಿ ಯಾವತ್ತಿಗೂ ಹೀಗೆ ಇರಲಿ. ಮನೇಲಿ ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಗತಿ ಅಭಿ? ಏನಿದೆಲ್ಲ? ನಾನು ಸಮರ್ಥ್ ಬಗ್ಗೆ ಯೋಚನೆ ಮಾಡಬಾರ್ದಂತೆ, ಬರೀ ಇವಳ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕಂತೆ. ಮನೆಯವ್ರು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೋಬಾರ್ದಂತೆ. ಮನೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ನಾನು ಹೇಳಿಲ್ಲ ಅಭಿ. ಆದ್ರೆ ಮನೆಯವ್ರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊ ಅಂತ ಹೇಳ್ದೆ ಅಷ್ಟೇ. ದೀಪಿಕಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಸಮರ್ಥ್ ಏನ್ ಹೊರಗಿನವರ? ಸಮರ್ಥ್ ರಿಲೀಸ್ ಆಗ್ಬೇಕು ಅಂತ ತಾನೆ ಮನೇಲಿ ಎಲ್ರೂ ಅನ್ಕೋತಿರೋದು. ಅವ್ರು ರಿಲೀಸ್ ಆದ್ರೆ ಮನೇಲಿ ಎಲ್ರೂ ಖುಷಿಯಾಗಿರ್ತಾರೆ. ಕೇಳಿಸ್ತಾ? ಅವರು ನಿಮ್ಮ ಅಕ್ಕ. ನೀನು ಯೋಚನೆ ಮಾಡೋದಕ್ಕೂ ಅವ್ರು ಯೋಚನೆ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡು. ನೀವಿಬ್ರು ಒಂದೇ ತಾಯಿ ಮಕ್ಕಳು, ಒಂದೇ ಗಿಡದಲ್ಲಿ ಹೂವು ಮುಳ್ಳು ಇರುತ್ತಲ್ಲ, ಹಾಗೆ ನೀವಿಬ್ರು ಅಂತ ನನಗನ್ನಿಸ್ತಾರೆ. ಅಂದ್ರೆ ನನ್ನ ಮುಳ್ಳು ಅಂತಿದ್ಯಾ? ಅಭಿ, ಹೀಗೆಲ್ಲ ಮಾತಾಡೋದು ತಪ್ಪು. ಇಲ್ಲ, ಅಭಿ ಮಾತಾಡ್ತಿರೋದು ಕರೆಕ್ಟಾಗೇ ಇದೆ. ನನ್ಗೀಗ ಅರ್ಥ ಆಗ್ತಿದೆ ನಾನು ಮಾಡ್ತಿರೋ ತಪ್ಪೇನು ಅಂತ. ನಾನು ಇನ್ಮೇಲೆ ಪೂರ್ಣಿ ಹಾಗೆ ಮಾತಾಡಬೇಕು, ಪೂರ್ಣಿ ಹಾಗೆ ಯೋಚನೆ ಮಾಡಬೇಕು. ಪೂರ್ಣಿ ಹಾಗಿರೋದಕ್ಕೆ ತಾನೇ ಮನೆಯವ್ರು ಎಲ್ರಿಗೂ ಇಷ್ಟ ಆಗ್ತಿರೋದು. ಈಗಲಾದ್ರೂ ನಿನಗೆ ಗೊತ್ತಾಗಿದೆಯಲ್ಲ. ಸಾರಿ ಅಭಿ, ನನ್ನ ಕ್ಷಮಿಸ್ಬಿಡು. ನನ್ನ ತಪ್ಪೇನು ಅಂತ ಈಗ ನನಗೆ ಗೊತ್ತಾಯ್ತು. ಏನು ಮಾಡೋದು? ಚಿಕ್ಕಂದ್ರಿಂದ ನಾನು ಹೀಗೆ, ಡ್ಯಾಡ್ ನಾನು ಹೀಗೆ ಬೆಳೆಸ್ಬಿಟ್ಟಿದ್ದಾರೆ. ತುಂಬ ದುಡುಕ್ ಬುದ್ಧಿ ನಂದು. ಏನು ಯೋಚನೆ ಮಾಡದೆ ಮಾತಾಡ್ಬಿಡ್ತೀನಿ. ಅದು ನಿಮಗೆಲ್ಲ ಇಷ್ಟೊಂದು ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತೇ ಆಗಲ್ಲ. ಆದರೂ ನಾನು ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿನ್ನ ಮೇಲಿರೋ ಪ್ರೀತಿಯಿಂದ, ನಿನ್ನ ಮೇಲಿರೋ ಕಾಳಜಿಯಿಂದ ಅಭಿ. ನೀನು ಈ ರೀತಿ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಯೋಚನೆ ಮಾಡ್ತಿದ್ರೆ ನಿನ್ನ ಹೆಲ್ತ್ ಏನಾಗುತ್ತೋ ಅಂತ ಹಾಗೆ ಹೇಳಿದೆ ಅಷ್ಟೇ. ದೀಪಿಕಾ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಮನೆಯವ್ರ ಬಗ್ಗೆ ನೀನು ಹೇಗೆ ಕೇರ್ ಮಾಡ್ತೀಯೋ, ದೀಪಿಕಾನು ನಿನ್ನ ಬಗ್ಗೆ ಹಾಗೆ ಕೇರ್ ಮಾಡ್ತಿದ್ದಾರೆ. ಶಿ ಇಸ್ ರೈಟ್. ಅವಳು ಕೇರ್ ಮಾಡ್ತಾ ಇರೋದ್ರ ಬಗ್ಗೆ ನಾನು ಏನೂ ಹೇಳ್ತಿಲ್ಲ. ಆದರೆ ಕೇರ್ ಮಾಡ್ತಾರೋ ನೆಪದಲ್ಲಿ ಮನೆಯವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಿದ್ದಾಳಲ್ಲ, ಅದು ತಪ್ಪು ಅಂತ ಹೇಳ್ತಿರೋದು. ಹೌದು ಅಭಿ, ನನಗೆ ಅರ್ಥ ಆಗ್ತಿದೆ. ನನ್ನಿಂದ ನೀನು ತುಂಬ ಹರ್ಟ್ ಆಗ್ತಿದೆ ಅನಿಸುತ್ತೆ. ಐ ಆಮ್ ರಿಯಲಿ ಸಾರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಭಿ, ದೀಪಿಕಾ ಅವರು ಸಾರಿ ಕೇಳ್ತಿದಾರಲ್ಲ.
ಈ ಟೈಮಲ್ಲಿ ನೀವು ಹೀಗೆ ಜಗಳ ಮಾಡ್ತಿದ್ದೀರಾ ಅಂತ ಮನೆಯವ್ರಿಗೆ ಗೊತ್ತಾದರೆ ಅವ್ರಿಗೆ ಎಷ್ಟು ಬೇಸರ ಆಗುತ್ತೆ, ಅಮ್ಮ ಎಷ್ಟು ನೊಂದ್ಕೋತಾರೆ. ಅಭಿ, ಇದೇ ಕೊನೆ. ಇನ್ಮೇಲೆ ನನ್ನ ತಂಗಿ ಜೊತೆ ಜಗಳ ಆಡಬೇಡ. ಸಾರಿ ಅಣ್ಣ, ನಾನು ಈ ಸತ್ಯನ ಯಾರ ಹತ್ರನಾದ್ರೂ ಹೇಳ್ಕೋಬೇಕಾಗಿತ್ತು. ಗಿಲ್ಟಿಂದ ತುಂಬ ಒದ್ದಾಡ್ತಿದ್ದೆ. ಮನೆಯಲ್ಲಿ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗದೆ ಕಡೆಗೆ ದೊಡ್ಡಮ್ಮನ ಹತ್ರ ಹೇಳ್ಕೊಂಬಿಟ್ಟೆ. ನನ್ನ ಮಗ ಮಾಡಿರೋದು ತಪ್ಪಲ್ಲ, ತ್ಯಾಗ. ಅಮ್ಮ, ಈ ವಿಷಯ ಮತ್ತೆ ಯಾರಿಗೂ ಗೊತ್ತಾಗೋದು ಬೇಡ ಅಮ್ಮ. ನಿಧಿ ಮೇಡಮ್ ಜೀವನ ಚೆನ್ನಾಗಿರ್ಬೇಕು, ನಿಂತೋಗಿರೋ ಮದುವೆ ಮತ್ತೆ ನಡಿಬೇಕು. ಇಲ್ಲ ಅಣ್ಣ, ನನ್ನ ಮದುವೆಗೋಸ್ಕರ ನೀನು ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ ಹೇಳು? ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೋಗಿ ಒಪ್ಕೊಂಡ್ಬಿಡ್ತೀನಿ. ನಿಧಿ, ನೀನೇನಾದರೂ ಹಾಗೆ ಮಾಡಿದ್ರೆ ಇಷ್ಟೊತ್ತವರೆಗೂ ಸಮರ್ಥ ಮಾಡಿದ್ದಕ್ಕೆಲ್ಲ ಬೆಲೆನೇ ಇರಲ್ಲ. ಕೆಟ್ಟಗಳಿಗೆ ಹಣೆ ಬರದಲ್ಲಿ ಏನೆಲ್ಲ ಬರ್ದಿತ್ತೋ ಅದೆಲ್ಲ ಆಗ್ಲೇಬೇಕಾಗಿತ್ತು. ಇಲ್ಲಿ ಯಾರು ಏನು ಬೇಕು ಅಂತ ಮಾಡಿದ್ದಲ್ಲ. ಒಂದ್ ಕಡೆ ನನ್ನ ಮಗ, ಇನ್ನೊಂದ್ ಕಡೆ ನನ್ನ ಮಗಳು, ನೀವಿಬ್ರು ನನಗೆ ಮುಖ್ಯನೇ. ಹಾಗೇನೆ ಸಿರಿ ಮನ್ಸ್ಗೂ ಸಮಾಧಾನ ಆಗ್ಬೇಕು, ರವೀಂದ್ರ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಮಾವ ಮತ್ತೆ ಹುಷಾರಾಗ್ಬೇಕು. ಇದೆಲ್ಲ ಹೇಗಾಗುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಆಗತ್ತೆ.